ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ, ಕಡಲೆಕಾಯಿ ಚಟ್ನಿ. ಅಕ್ಕಿ ರೊಟ್ಟಿನೂ ಮಾಡ್ತಾ ಇದ್ದೀನಿ. ನಾನು ಚಟ್ನಿ ಮಾಡೋಕ್ಕೆ ಫಸ್ಟ್ ಏನೇನಂತ ತೋರಿಸ್ತೀನಿ. ನೋಡಿ, ಒಣಮೆಣಸಿನ್ಕಾಯಿ, ಅರ್ಧ ಬ್ಯಾಡಿಗೆ ಅರ್ಧ ಖಾರದ ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಮತ್ತು 1 ಕಪ್ಪು ಕಡಲೆಕಾಯಿ ಬೀಜ. ಇಷ್ಟನ್ನು ಈಗ ಇದೆಲ್ಲದನ್ನು ಹಾಕ್ಬಿಟ್ಟು ಬಾಣಲೆಯಲ್ಲಿ ಹುರ್ಕೊಳ್ತೀನಿ. ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ತೀನಿ, ಆಮೇಲೆ ಒಂದೊಂದೇ ಹುರ್ಕೊಳ್ತೀನಿ. ಇಷ್ಟು ಬೇಕಾಗಿರೋದು ಚಟ್ನಿಗೆ. ಚಟ್ನಿ ಮಾಡ್ಕೊಳ್ತೀನಿ. ತುಂಬ ನೈಸಾಗಿ ರುಬ್ಬ ಚಟ್ನಿ ಅಲ್ಲ, ಈ ಸ್ವಲ್ಪ ತರಿಯಾಗಿ ರೊಟ್ಟಿಗೋಸ್ಕರ ಆಗಿದ್ರಿಂದ. ಮತ್ತು ಈಗ ರೊಟ್ಟಿ ಮಾಡೋದು ಏನೇನಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 3 ಗ್ಲಾಸು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಅನ್ನನ ಸ್ವಲ್ಪ ರುಬ್ಬಿಬಿಟ್ಟು ಹಾಕ್ತೀನಿ. ನೋಡಿ, ಅನ್ನ 1 ಗ್ಲಾಸ್ ಅಕ್ಕಿದು ಅನ್ನ ಇದೆ. ಅನ್ನಕ್ಕೆ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ನೈಸಾಗಿ ರುಬ್ಕೊಳ್ತೀನಿ. ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಬಿಟ್ಟು ಮಿಕ್ಸಿಲಿ ಹಾಕಿಟ್ಟಿದ್ದೀನಿ. ಈಗ ರುಬ್ಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡ್ತೀನಿ, ಅನ್ನದಲ್ಲೇ ಮಿಕ್ಸ್ ಮಾಡ್ತೀನಿ. ಏನಾದ್ರು ಬೇಕಾದರೆ ನೀರು ಆ್ಯಡ್ ಮಾಡ್ತೀನಿ, ಇಲ್ಲ ಅಕ್ಕಿ ಹಿಟ್ಟು ಬೇಕಾದರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತೀನಿ. ತೆಳ್ಳಗಾದರೆ ಅಕ್ಕಿ ಹಿಟ್ಟು ಹಾಕ್ತೀನಿ, ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಇದನ್ನು ಹಾಕ್ಬಿಟ್ಟು ಈಗ ಒಂದು ಅಕ್ಕಿ ಹಿಟ್ಟಿನ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಅದು ಮಾಡೋದನ್ನು ನಾನು ತೋರಿಸ್ತೀನಿ. ನೋಡಿ, ಅಕ್ಕಿ ಪುಡಿ ಹಾಕೊಂಡಿದ್ದೀನಿ. ಅದಕ್ಕೆ ಅನ್ನ ರುಬ್ಬಿದ್ದು 1 ಗ್ಲಾಸ್ ಅನ್ನ ಇದು ಹಾಕಿದ್ದೀನಿ, 2 ಗ್ಲಾಸು ಅಕ್ಕಿ ಪುಡಿ ಹಾಕಿದ್ದೀನಿ. 1 ಗ್ಲಾಸ್ ಅನ್ನ ರುಬ್ಬೇಕು. 1 ಗ್ಲಾಸ್ ಅಕ್ಕಿದು ಅನ್ನ ಮಾಡಿದ್ದೆ, ಅದು ರುಬ್ತಾ ಇದ್ದೀನಿ. ಆಮೇಲೆ ಈಗ ಇದನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ತೀನಿ. ನೋಡಿ, ಹಿಟ್ಟು ಕಲಸಿಟ್ಟಿದ್ದೀನಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಬೇಕಾಗಿ ಬಂತು. ಅನ್ನ ಎಲ್ಲ ಕರೆಕ್ಟಾಗಿತ್ತು. ಅಕ್ಕಿ ಹಿಟ್ಟು ಸ್ವಲ್ಪ ಇನ್ನೊಂದು ಅರ್ಧ ಪಾವಷ್ಟು ಸೇರಿಸ್ದೆ. ಕಲಸಿಟ್ಟಿದ್ದೀನಿ ಗಟ್ಟಿಯಾಗಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಕೈ ಏನಂತಲ್ಲ. ನೋಡಿ, ಒಂಚೂರು ನೋಡಿ ಆಗಿದೆ. ಅಕ್ಕಿ ಹಿಟ್ಟು ರೆಡಿ ಆಯಿತು. ಈಗ ನಾನು ಇದರಲ್ಲಿ ಕಡಲೆಕಾಯಿ ಬೀಜ ಹಾಕಿದೆ. ಕಡಲೆಕಾಯಿ ಬೀಜ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನು ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಅದು ಹುರ್ಕೊಂಡಾದ್ಮೇಲೆ ನಾನೀಗ ಅದರಲ್ಲಿ ಆಮೇಲೆ ಸ್ವಲ್ಪ ಹುರಿದಾದ್ಮೇಲೆ ನಾನು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಕರಿಬೇವು ಇಷ್ಟನ್ನು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಹಾಕ್ತೀನಿ. ಆಮೇಲೆ ಒಂದು ಪೇಸ್ಟ್ ಮಾಡಿ, ಅದು ತುಂಬ ನೈಸಾಗಲ್ಲ, ತುಂಬ ತರಿನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ತೀನಿ. ಗಟ್ಟಿಯಾಗೇ ಇರುತ್ತೆ. ಯಾಕೆಂದರೆ ರೊಟ್ಟಿಗಾಗಿದ್ದರಿಂದ ತುಂಬ ತೆಳು ಮಾಡಬೇಕಂತ ಏನಿಲ್ಲ. ಇದಾಗಿದೆ. ಈಗ ಇದನ್ನು ನೈಸ್ ತರಿಯಾಗಿ ರುಬ್ಕೊಳ್ತೀನಿ. ಚಟ್ನಿ ಆಗಿದೆ, ರೊಟ್ಟಿ ಹಿಟ್ಟು ಆಗಿದೆ. ಇನ್ನು ರೊಟ್ಟಿನೂ ಚಟ್ನಿನೂ ಮಾಡಿ ಸರ್ವ್ ಮಾಡುವಾಗ ತೋರಿಸ್ತೀನಿ. ನೋಡಿ, ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ರೊಟ್ಟಿ ಮಿಷಿನ್ ಇದ್ರೆ ರೊಟ್ಟಿ ಮಿಷಿನಲ್ಲಿ ಮಾಡಿ. ನನ್ನ ಹತ್ರ ಇಲ್ಲ, ಅದರಿಂದ ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ರೊಟ್ಟಿ ಉಂಡೆ ಮಾಡ್ಕೊಂಡು ಇದು ಇಟ್ಕೊಂಡು ಆಮೇಲೆ ಒಂದು ಪ್ಲಾಸ್ಟಿಕ್ ಇನ್ನೊಂದು ಎಣ್ಣೆ ಕವರ್ ಇರುತ್ತಲ್ಲ, ಆ ಎಣ್ಣೆ ಕವರಲ್ಲಿ ಈ ಥರ ಮಾಡಿದರೆ ಸಾಕು. ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದರೆ ಬೇಗ ಆಗ್ಬಿಡುತ್ತೆ. ನೋಡಿ, ಮಾಡಿದ್ದೀನಿ. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಒಂಚೂರು ಎಣ್ಣೆ ಹಾಕೊಂಡ್ರೆ ಸಾಕು ಲಟ್ಟಿಸುವಾಗ.
ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಪ್ಲಾಸ್ಟಿಕ್ ಕವರ್ ಮೇಲೆ ಅದರಲ್ಲೇ ಎಣ್ಣೆ ಇರುತ್ತೆ, ನೀವು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ ಚಟ್ನಿ ನೋಡಿದ್ರಲ್ಲ, ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಿಂದು ಟೇಸ್ಟ್ ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.